ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ನೀಡಿ ಆದೇಶ ಹೊರಡಿಸಿರುವಂತಹ ವಿರುದ್ಧ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ರಾಜ್ಯಪಾಲರ ಭೇಟಿಗೆ ಬಂದ ಸಿಎಂ ಅಭಿಮಾನಿಗಳು ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡಲು ಫ್ಯಾನ್ಸ್ ಬಂದಿದ್ರು. ಪ್ರಾಸಿಕ್ಯೂಷನ್ ಅನುಮತಿ ರದ್ದುಪಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರ ಭೇಟಿಗೆ ಅನುಮತಿ ನೀಡಿದ್ದಕ್ಕೆ ಧರಣಿಯನ್ನು ನಡೆಸಿದ್ದಾರೆ. बीजेपी सरकार बीजेपी सरकार नरेंद्र मोदी सरकार बीजेपी सरकार नरेंद्र मोदी सरकार नरेंद्र मोदी सरकार नरेंद्र मोदी सरकार नरेंद्र मोदी सरकार बीजेपी सरकार बीजेपी सरकार नरेंद्र मोदी सरकार बीजेपी सरकार नरेंद्र मोदी सरकार नरेंद्र मोदी सरकार ರಾಜ್ಯಪಾಲರ ಕಚೇರಿಯನ್ನು ಬಿಜೆಪಿ ಕಚೇರಿಯಾಗಿ ಮಾರ್ಪಟ್ಟಿರುವ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರಕ್ಕೆ ರಾಜ್ಯಪಾಲರ ಕಚೇರಿಯನ್ನು ಬಿಜೆಪಿ ಕಚೇರಿಯಾಗಿ ಮಾರ್ಪಟ್ಟಿರುವ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ ರಾಜ್ಯಪಾಲರ ಕಚೇರಿಯನ್ನು ಬಿಜೆಪಿ ಕಚೇರಿಯಾಗಿ ಮಾರ್ಪಟ್ಟಿರುವ ಬಿಜೆಪಿ ಸರ್ಕಾರಕ್ಕೆ ಬರೀ ಸಿದ್ದರಾಮಯ್ಯವ್ರದ್ದು ಒಂದೇನ ಫೈಲ್ ಇರೋದು ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್, ಅವರು ತಪ್ಪು ಮಾಡಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ? ಇಲ್ಲಿ ಹೊರನೋಟಕ್ಕೆ ಏನು ಕಾಣ್ತಾ ಇದೆ, ಸಿದ್ದರಾಮಯ್ಯವ್ರು ಇದರಲ್ಲಿ ಇಂಟರ್ಫಿಯರೇ ಆಗಿಲ್ಲ. ಇವರು ಈಸಿಯಾಗಿ ಕೇಸ್ ಕೊಡ್ತಾರೆ ಅಂದರೆ ಏನು ದ್ವೇಷ, ಏನಿದು ಕಾರಣ ಅಂತ ಕೇಳೋಕ್ಕೆ ನಾನೊಬ್ಬ ಜನಸಾಮಾನ್ಯನಾಗಿ ರಾಜ್ಯಪಾಲರನ್ನ ಭೇಟಿ ಆಗಕ್ಕೆ ಬಂದಿದ್ದೀನಿ. ಅವನು ರೋಲ್ ಕಾಲ್ನ ಒಳಗೆ ಬಿಡ್ತಾರೆ, ಅವ್ನಿಗೆ ರಾಜ ಮರ್ಯಾದೆ ಕೊಡ್ತಾರೆ. ನಾವು ಮಾಮೂಲಿ ಒಂದು ನ್ಯಾಯ ಕೇಳೋಕ್ಕೆ ಬಂದವ್ರನ್ನ ನಮ್ಮನ್ನ ಬಿಡ್ತಿಲ್ಲ. ಬರೀ ಸಿದ್ದರಾಮಯ್ಯವ್ರದ್ದು ಒಂದೇನ ಫೈಲ್ ಇರೋದು ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್, ಅವರು ತಪ್ಪು ಮಾಡಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ? ಇಲ್ಲಿ ಹೊರನೋಟಕ್ಕೆ ಏನು ಕಾಣ್ತಾ ಇದೆ, ಸಿದ್ದರಾಮಯ್ಯವ್ರು ಇದರಲ್ಲಿ ಇಂಟರ್ಫಿಯರ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, ಸದ್ಯಕ್ಕೆ ಈಗ ರಾಜಭವನದ ಮುಂದೆ ಏನಾಗ್ತಾ ಇದೆ, ಅವರ ಆಕ್ರೋಶ ಏನು ಹೇಳ್ತಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ? ನಿಕೇಶ್, ಮುಖ್ಯವಾಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ನಂತರ ಈಗ ಸದ್ಯ ರಾಜಭವನದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಬಂದು ಇಲ್ಲಿ ಹೈಡ್ರಾಮಾವನ್ನೇ ಸೃಷ್ಟಿಸಿದ್ರು. ಈಗ ಇನ್ನೇನು ಇಲ್ಲಿ ಬಂದು ನಮಗೆ ಒಳಗೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೊಡಿ, ಹಾಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದನ್ನ ನೀವು ಕ್ಯಾನ್ಸಲ್ ಮಾಡಬೇಕು, ಅದನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಬಂದು ಒಳಗೆ ಹೋಗ್ತೀವಿ ಅಂತ ಹೇಳಿ ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸಿದ್ರು. ಪೊಲೀಸರವರಿಗೆ ಒಳಗಡೆಯನ್ನ ಬಿಟ್ಟಿಲ್ಲ. ಆ ವೇಳೆ ಸೀದಾ ಇಲ್ಲಿ ಧರಣಿಯನ್ನ ಕೂತ್ಕೊಂಡ್ರು. ನಾವು ಹೋಗ್ಲೇಬೇಕು, ನೀವು ಅಬ್ರಾಮ್ ಅವರನ್ನ ಬಿಡ್ತೀರಾ, ಆದ್ರೆ ನಮ್ಮನ್ನು ಯಾಕೆ ಬಿಡೋದಿಲ್ಲ ಅಂತ ಹೇಳಿ ಅವರು ಪೊಲೀಸರ ಎದುರಿಗೆ ಅಂದ್ರೆ ಧರಣಿಯನ್ನ ಕೂತ್ರು. ಆ ನಂತರ ಎಚ್ಚೆತ್ಕೊಂಡಂತಹ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಅದನ್ನ ಅವ್ರ ನೇರವಾಗಿ CRPC ವಾಹನದಲ್ಲಿ ಅವರನ್ನ ಕರ್ಕೊಂಡು ಹೋದ್ರು. ನಾನೀಗ ರಾಜಭವನದ ಮುಂಭಾಗದಲ್ಲಿದ್ದೀನಿ, ಗಮನಿಸ್ತಾ ಇರ್ಬೋದು ನೀವೀಗ. ಸದ್ಯ ರಾಜ್ಯಪಾಲರು ಹೊರ ಹೋಗುವಂತಹ ಸಾಧ್ಯತೆ ಇದೆ, ಹೀಗಾಗಿ ರಾಜಭವನದ ಎದುರಿನ ರಸ್ತೆಯನ್ನ ಸದ್ಯ ಈಗ ಜಾಮ್ ಅಂದ್ರೆ ಅಲ್ಲಿ ವಾಹನಗಳನ್ನ ಬಿಡ್ತಾ ಇಲ್ಲ. ಪೊಲೀಸರು ಕೂಡ ಈಗ ಸದ್ಯ ಅಲರ್ಟ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ರಾಜಭವನದಿಂದ ಹೊರ ಹೋಗುವಂತ ಸಾಧ್ಯತೆ ಇದೆ. ಯಾವುದೋ ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ರಾಜ್ಯಪಾಲರು ಹೊರ ಹೋಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸದ್ಯ ಈಗ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಇದಲ್ಲದೆ ಈ ಒಂದು ರಸ್ತೆಯಲ್ಲಿ ಯಾರು ಕೂಡ ಬರದಂತೆ ಪೊಲೀಸರ ಒಂದು
ಪ್ರೊಟೆಕ್ಷನ್ ಅನ್ನು ಕೂಡ ನೀಡಲಾಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಯಾವುದೇ ತರಹದ ಅಹಿತಕರ ಘಟನೆಗಳು ಆಗದೇ ಇರಲಿ ಅನ್ನುವಂತಹ ಕಾರಣಕ್ಕಾಗಿ ಯಾರು ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿರ್ಬೋದು, ಹಾಗೆ ಕಾರ್ಯಕರ್ತರಿರ್ಬೋದು, ಯಾರು ಈ ಒಂದು ಜಾಗದಲ್ಲಿ ಬಂದು ಪ್ರತಿಭಟನೆಯನ್ನ ನಡೆಸಬಾರದು ಎನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಪ್ರೊಟೆಕ್ಷನ್ ಅನ್ನು ಕೂಡ ಕೈಗೊಳ್ಳಲಾಗಿದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಎಸಿಪಿ ಹಾಗೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಇದು ಭದ್ರತೆಯನ್ನು ಕೂಡ ನೀಡಲಾಗಿದೆ. ಹಾಗೆ KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 2 BMTC ಬಸ್ಗಳು ಕೂಡ ಇದ್ದಾವೆ. ಒಂದು ವೇಳೆ ಯಾರೇ ಬಂದು ಇಲ್ಲಿ ಒಳ ಹೋಗಕ್ಕೆ ಪ್ರಯತ್ನವನ್ನ ಪಟ್ಟರೆ, ಹಾಗೆ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರತಿಭಟನೆಯನ್ನ ಮಾಡಿದ್ರೆ ಅವರನ್ನ ವಶಕ್ಕೆ ಪಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಬೆಳಗ್ಗೆಯಿಂದ ಕೂಡ ಇಲ್ಲಿ ಸಾಕಷ್ಟು ಭದ್ರತೆಯನ್ನ ನಿಯೋಜನೆ ಮಾಡಲಾಗಿತ್ತು. ಆದ್ರೆ ಈಗ ಈ ಭದ್ರತೆಯನ್ನ ಇನ್ನೂ ಕೂಡ ಹೆಚ್ಚು ಮಾಡಿರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ. ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸಿಎಂ ಪರವಾಗಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಪ್ರತಿಭಟನಾಕಾರನ ಕೈಗೆ ಬೆಂಕಿ ತಗುಲಿದೆಯಂತೆ. ಪ್ರತಿಕೃತಿಗೆ ಬೆಂಕಿ ಹಚ್ಚುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ವಿಜಯಪುರದ ಗಾಂಧಿ ವೃತ್ತದಲ್ಲಿ ಘಟನೆ ನಡೆದಿದೆ. ರಾಜ್ಯಪಾಲರ ವಿರುದ್ಧ ನಡೆಯುತ್ತಿದ್ದಂಥ ಪ್ರತಿಭಟನೆ. ಜಿಲ್ಲಾ ಕಾಂಗ್ರೆಸ್ ಅಹಿಂದ ಪ್ರಗತಿಪರರಿಂದ ಈ ಪ್ರತಿಭಟನೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಪ್ರತಿಕೃತಿಗೆ ಬೆಂಕಿ ಹಚ್ಚುವ ವೇಳೆ ದುರ್ಘಟನೆ ಸಂಭವಿಸಿದೆ. ಕೂಡಲೇ ಬೆಂಕಿ ನಂದಿಸಿಕೊಂಡಿದ್ದಾನೆ ಯುವಕ. ಯಾದಗಿರಿಯ ಸುಭಾಷ್ ನಗರ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ. ಸಿಎಂ ಪರವಾಗಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಹತ್ಕೊಂಡಿದೆ. ತಕ್ಷಣಕ್ಕೆ ಆ ಯುವಕ ಬೆಂಕಿಯನ್ನು ಆರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿಕೊಂಡಿದ್ದಾನೆ. ಪ್ರತಿಭಟನೆ ಮಾಡ್ತೀರಾ, ಹೌದು, ಆಕ್ರೋಶ ಇದೆ ನಿಮ್ಮದು. ಆದರೆ ನಿಮ್ಮ ಮೇಲೂ ಕೂಡ ನಿಮಗೆ ಕೇರಿಂಗ್ ಇರಬೇಕಲ್ಲ, ಜವಾಬ್ದಾರಿ ಇರಬೇಕಲ್ಲ. ಅವ್ಯಾವೂ ಇಲ್ಲ. ಏಕಾಏಕಿ ಪ್ರತಿಭಟನೆಯಲ್ಲಿ ತಮ್ಮ ಕಿಚ್ಚನ್ನು ತೋರಿಸ್ಕೊಳ್ಳೋಕೆ ಹೋಗಿ ಕಿಡಿ ಆರಿಸ್ಕೊಂಡಿದ್ದಾರೆ ಮೈಗೆ. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಕುಣಿಕೆ. ಈಗ ಕಾನೂನು ಹೋರಾಟಕ್ಕೆ ಒಂದು ಕಡೆ ಕಾಂಗ್ರೆಸ್ ರಣತಂತ್ರ ಮಾಡ್ತಾ ಇದೆ. ಹಿರಿಯ ವಕೀಲರ ಜೊತೆ ನಿರಂತರವಾಗಿ ಸಮಾಲೋಚನೆಯನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾಳೆ ಬೆಂಗಳೂರಿಗೆ ಕಪಿಲ್ ಸಿಬಲ್ ಹಾಗೂ ಸಿಂಘ್ವಿ ಟೀಮ್ ಕಾನೂನು ಹೋರಾಟದ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡ್ತಾರೆ. ಆ ಟೀಮ್ ಜೊತೆ ಬಂದು ಚರ್ಚೆಯನ್ನು ಮಾಡಲೇಬೇಕು. ಹಿರಿಯ ವಕೀಲರ ಜೊತೆ ನಿರಂತರವಾಗಿ ಸಮಾಲೋಚನೆ ಮಾಡಲೇಬೇಕು. ಕಾರಣ ಈಗಾಗಲೇ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ, ರಾಜೀನಾಮೆ ಕೊಡುವಂಥ ತಪ್ಪು ನಾನೇನು ಮಾಡಿಲ್ಲ, ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ. ಕಾನೂನು ಹೋರಾಟ ಮಾಡ್ತೇವೆ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೇವೆ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೇವೆ, ವಿಚಾರಣೆಯಲ್ಲಿ ಭಾಗಿಯಾಗ್ತೇವೆ. ಆದರೆ ಪ್ರೂವ್ ಆಗಲಿ, ತಪ್ಪಿದ್ರೆ ಪ್ರೂವ್ ಆಗಲಿ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ಪ್ರಮೇಯವೇ ಇಲ್ಲ ಅಂತ ನೇರವಾಗಿ ಸಿದ್ದರಾಮಯ್ಯನವರು ಇವತ್ತು ಫಸ್ಟ್ ರಿಯಾಕ್ಷನ್ ಕೊಟ್ಟರು. ಅದರ ಬೆನ್ನಲ್ಲೇ ಕಾನೂನು ಹೋರಾಟವನ್ನು ಮಾಡಬೇಕು. ಸೊ ಹಾಗಾಗಿ ಸಚಿವ ಸಂಪುಟ ಸಭೆಯನ್ನು ಕರೆದು ಎಲ್ಲ ಸಚಿವರು ಗೂಡಿ, ಎಲ್ಲ ಶಾಸಕರು ಗೂಡಿ ಒಂದು ಸಭೆಯನ್ನು ಮಾಡಿ ಈ ಒಂದು ಆರೋಪದಿಂದ ಮುಕ್ತಿ ಪಡೆಯುವುದು ಹೇಗೆ, ಈ ಆರೋಪದಿಂದ ಹೊರಬರುವುದು ಹೇಗೆ, ಜೊತೆಗೆ ಈ ರೀತಿಯಾದಂಥ ಪರಿಸ್ಥಿತಿ ಕೇವಲ ಸರ್ಕಾರಕ್ಕೆ ಮಾತ್ರ ಅಲ್ಲ, ಅದರದ್ದೇ ಆದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಎದುರಾಗಿರೋದ್ರಿಂದ ಯಾವ ರೀತಿ ಹೋರಾಟ ಮಾಡಬೇಕು, ಅದಕ್ಕೆ ಹಿರಿಯ ವಕೀಲರನ್ನು ಕರೆಸಿ ಅವ್ರ ಜೊತೆ ಮಾತುಕತೆಯನ್ನು ಆಡುವಂಥ ಸಂದರ್ಭ. ನಾಳೆ ಈ ಕೆಲಸ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಬಸವರಾಜ್, ನೋಡಿ, ನಾಳೆ ಸಿಬಲ್ ಮತ್ತು ಸಿಂಘ್ವಿ ಟೀಮ್ ಎಂಟ್ರಿ ಆಗ್ತಾ ಇದೆ. ಕಾನೂನು ಹೋರಾಟದ ಬಗ್ಗೆ ನಿರಂತರವಾಗಿ ಸಮಾಲೋಚನೆ ನಡೆಯುತ್ತೆ. ಯಾವ ರೀತಿ ಇರುತ್ತೆ ಅಂತ ಈ ಒಂದು ಸಮಾಲೋಚನೆ, ಏನೆಲ್ಲ ಗೈಡ್ಲೈನ್ಸ್ ಕೊಡ್ಬೋದು ಅಂತ?
ಖಂಡಿತ ದಿವಿತ್, ಏನು ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಈ ಒಂದು ಹಂತದ ಮಾತುಕತೆಯನ್ನು CM ಸಿದ್ದರಾಮಯ್ಯ ಅವ್ರ ಜೊತೆ ಕಳೆದ 2-3 ದಿನಗಳ ಹಿಂದೆ ಮಾತನಾಡ್ಕೊಂಡು ಹೋಗಿದ್ರು. ಅವರು ಬೆಂಗಳೂರಿಗೆ DK ಶಿವಕುಮಾರ್ ಅವ್ರ ಪ್ರಕರಣದ ಸಂಬಂಧ ಬಂದಾಗ CM ಅವರು ಕೂಡ ಅವ್ರನ್ನ ಕರೆಸ್ಕೊಂಡು ಒಂದಷ್ಟು ಮಾತನಾಡಿದ್ರು. ಈ ಥರದ ಪ್ರಕರಣ ಇದೆ, ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಸುಪ್ರೀಂ ಕೋರ್ಟ್ಗೆ ನಾವು ಮೊರೆ ಹೋಗ್ಬೇಕಾ ಅಥವಾ ಹೈಕೋರ್ಟ್ಗೆ ನಾವು ಮೊರೆ ಹೋಗ್ಬೇಕಾ ಅನ್ನುವಂಥ ಒಂದು ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು. ಅಂತಿಮವಾಗಿ ಹೈಕೋರ್ಟ್ಗೆ ಮೊರೆ ಹೋಗ್ಬೇಕು ಅನ್ನುವಂಥ ಮಾಹಿತಿಗಳು ಹಿರಿಯ ಕಾನೂನು ತಜ್ಞರು ಕೊಟ್ಟಿರೋ ಕಾರಣಕ್ಕಾಗಿ ಹೈಕೋರ್ಟ್ಗೆ ಈಗಾಗಲೇ ಕೇಸನ್ನು ಫೈಲ್ ಮಾಡೋಕ್ಕೆ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕಿರಣ್ ಶೆಟ್ಟಿ ಅವರು ಈಗಾಗಲೇ ಮಾಡಿದ್ದಾರೆ. ಅದರ ಹೊರತಾಗಿ ಕೂಡ ಹೆಚ್ಚುವರಿ ಪ್ರಾಸಿಕ್ಯೂಟರ್ ಆಗಿ ಮತ್ತು ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿ CM ಪರವಾಗಿ ಈ ಒಂದು ವಾದವನ್ನು ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಇಬ್ಬರಲ್ಲಿ ಒಬ್ಬರು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು CM ಮೂಲಗಳಿಂದನೇ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಮತ್ತು ಒಂದಷ್ಟು ಗೈಡ್ಲೈನ್ಸ್ ಅನ್ನು ಕೊಡ್ತಾರೆ, ಯಾವ ರೀತಿಯಾಗಿ ಇದನ್ನು ಪ್ರಕರಣವನ್ನು ಎದುರಿಸಬೇಕಾಗುತ್ತೆ, ಯಾವ ರೀತಿಯನ್ನ ಪ್ರಕರಣವನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಯಾವ ರೀತಿಯಾಗಿ ಕಾನೂನು ಬಾಹಿರವಾಗಿದೆ ಮತ್ತು ಕಾನೂನಲ್ಲಿ ಯಾವ ರೀತಿಯಾದಂತಹ ಲೋಪಗಳಿದಾವೆ ಕೊಟ್ಟಂಥ ಪ್ರಾಸಿಕ್ಯೂಷನ್ನಲ್ಲಿ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಒಂದಷ್ಟು ಧೈರ್ಯ ತುಂಬುವಂಥದ್ದು ಮತ್ತು ನಾವು ಹೋರಾಟ ಕಾನೂನು ಮೂಲಕವೇ ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋಣ ಅನ್ನುವಂಥ ಒಂದು ಮಾತುಗಳನ್ನು CM ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ಇಬ್ಬರು ಹಿರಿಯ ಸುಪ್ರೀಂ ಕೋರ್ಟ್ ವಕೀಲರು ಮಾಡೋರಿದ್ದಾರೆ. ಬಹುತೇಕ ನಾಳೆ ಮಧ್ಯಾಹ್ನದ ಬಳಿಕ ಅವರು ರಾಜ್ಯಕ್ಕೆ ಅಂದರೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ನಾಳೆ CM ಜೊತೆ ಮೀಟಿಂಗ್ ಮುಗಿಸಿ ಸೋಮವಾರ ಪ್ರಕರಣವನ್ನು ಕೈಗೆತ್ತಿಕೊಳ್ಳೋರಿದ್ದಾರೆ. ದಿವಿತ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತ ಬೆನ್ನಲ್ಲೇ ಮತ್ತೊಬ್ಬರು ದೂರುದಾರರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ದೊಡ್ಡ ಜಯ. ಬೆಂಗಳೂರಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅನುಮತಿ ಪತ್ರ ಪಡೆದುಕೊಳ್ಳಲು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಸಿದ್ದು ಪತ್ನಿ ಪಾರ್ವತಿ ದೇವರಾಜ್ ವಿರುದ್ಧ ಹೋರಾಟ ಆರೋಪ ಕೇಳಿ ಬರ್ತಿದ್ದಂತೆ ರಾಜೀನಾಮೆ ಕೊಡಬೇಕಿತ್ತು. CM ಆಗಿ ಮುಂದುವರೆದರೆ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಬೆಂಗಳೂರಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಡ್ತಿದ್ದಾರೆ. ಒಂದು ವೇಳೆ CM ಆಗಿ ಅವರು ಮುಂದುವರೆದ್ರೆ ತನಿಖೆ ಮಾಡುವವರ ಮೇಲೆ ಒತ್ತಡ ಆಗ್ಬೋದು ಅಂತ ಏನು ಹೇಳಿದ್ದಾರೆ ನೋಡೋಣ. ಮಾನ್ಯ ರಾಜ್ಯಪಾಲರು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈ ದಿನ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಈ ದಿನ ಬೆಳಗ್ಗೆ ನಮ್ಮ ರಾಜ್ಯಪಾಲರ ಕಚೇರಿಯಿಂದ ನಾನು ದೂರವಾಣಿ ಕರೆ ಮೂಲಕ ಕಚೇರಿಗೆ ಬರೋದಕ್ಕೆ ಕೇಳೋದ್ರಿಂದ ಈ ದಿನ ಕಚೇರಿಗೆ ಬಂದು ಅನುಮತಿ ಪತ್ರವನ್ನು ಪಡ್ಕೊಂಡಿದ್ದೇನೆ. ಈ ಒಂದು ಅನುಮತಿ ಪತ್ರವನ್ನು ಈ ದಿನವೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿ ಈ ರಾಜ್ಯಪಾಲರ ಅನುಮತಿಯನ್ನು ನೀಡಿರೋದ್ರಿಂದ ನಮ್ಮ ಮನವಿಯನ್ನು ಪರಿಗಣಿಸಿ ತನಿಖೆಗೆ ಆದೇಶ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಲೋಕಾಯುಕ್ತದಲ್ಲಿ ಈಗಾಗಲೇ ನಾವು ಅರ್ಜಿ ಕೊಟ್ಟಿದ್ದೀವಿ. ಈ ಒಂದು ಅನುಮತಿ ಪತ್ರ ಮೇಲೆ ಅವ್ರ ಮೇಲೆ FIR ಮಾಡಿಸ್ಬೋದಾ ಅಥವಾ ನ್ಯಾಯಾಲಯದ ಮೂಲಕ ಆದೇಶ ಏನು ಬಾಕಿ ಇದೆ ಆ ಆದೇಶದ ನಂತರ ಮುಂದಿನ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಆ ಮುಂದಿನ ಕ್ರಮಗಳು ತಗೊಳ್ತಾರೆ. ಸರ್, ಈಗ ರಾಜ್ಯಪಾಲರನ್ನು ಭೇಟಿ ಮಾಡಿದ್ರಲ್ಲ, ಉದ್ದೇಶ ಏನು ಸರ್? ಅದೇ ಅನುಮತಿಯನ್ನು ಕೇಳಿದ್ವಲ್ಲ, ಅನುಮತಿ ಪತ್ರವನ್ನು ಪಡ್ಕೊಳ್ಳೋಕ್ಕೋಸ್ಕರ ಭೇಟಿ ಮಾಡಿ ಅನುಮತಿ ಪತ್ರವನ್ನು ಪಡ್ಕೊಂಡಿದ್ದೀವಿ. ಅನುಮತಿ ಪತ್ರ ಕೊಟ್ಟರು ಸರ್ ನಿಮಗೆ? ಹೌದು ಸರ್, ಕೊಟ್ಟಿದ್ದಾರೆ. ಸರ್, ಪಡ್ದಾರ ಏನಾದರೂ ಕೇಳಿದಾರಾ? ಇಲ್ಲ ಸರ್, ಏನು ಕೇಳಿಲ್ಲ. ಸೊ ಅನುಮತಿಯನ್ನು ಕೊಟ್ಟರೆ ಅನುಮತಿ ಇಟ್ಕೊಂಡು ನಾವು ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಸರ್, ಇದು ನಿಮ್ಮ ಹೋರಾಟಕ್ಕೆ ಜಯನ ಇದು? ಹೌದು ಸರ್, ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಮುಂದಿನ ಎಷ್ಟು ಕಾನೂನು ಹೋರಾಟಗಳನ್ನು ನಡೆಸಿ ಏನು ತಪ್ಪು ಅಪರಾಧ ಕೃತ್ಯ ಮಾಡಿದರೆ ಅಪರಾಧ ಕೃತ್ಯ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಪತ್ನಿ ಶ್ರೀಮತಿ ಪಾರ್ವತಿ, ಅವರ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಸುಳ್ಳು ಕರೆಪತ್ರ ನೋಂದಣಿ ಮಾಡ್ಕೊಂಡು ದೇವರಾಜು ಮತ್ತು ಇವರಿಗೆ ಸಾಕಷ್ಟು ಇತರರ ವಿರುದ್ಧ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕೋ ಆ ಒಂದು ಕಾನೂನು ಹೋರಾಟ ನಾವು ಮುಂದುವರಿಸ್ತೀವಿ. CM ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಯಿಂದ ಸಂತೋಷ ಆಗಿದೆ. ರಾಜ್ಯಪಾಲರಿಂದ ಅಧಿಕೃತಿ ಪ್ರತಿಯನ್ನ ಸ್ವೀಕರಿಸಿದ್ದಾರೆ ದೂರುದಾರ. 21ಕ್ಕೆ ಕಾನೂನು ಪ್ರಕ್ರಿಯೆ ಅಂತ ಹೇಳಿ ದೂರುದಾರ TJ ಅಬ್ರಾಮ್ ಹೇಳಿದ್ದಾರೆ. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ಈ ಬಗ್ಗೆ ದೂರನ್ನ ಸಲ್ಲಿಸಲಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇದು ಗೆಲುವಲ್ಲ, ಇದು ಕೇವಲ ಮೊದಲ ಹೆಜ್ಜೆ. ಈ ಹೆಜ್ಜೆಯನ್ನು ದಾಟಿ ಈಗ ಮುಂದೆ ಹೋಗಬೇಕು. ಸ್ಪೆಷಲ್ ಕೋರ್ಟ್ನಲ್ಲಿ ಅನುಮತಿಯನ್ನು ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸಬೇಕು, ವಿಚಾರಣೆಯನ್ನು ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ TJ ಅಬ್ರಾಮ್ ರಾಜ್ಯಪಾಲರು ಕೊಟ್ಟಂಥ ಪ್ರತಿಯನ್ನು ಹಿಡ್ಕೊಂಡು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸೆನ್ಸ್ ತಗೊಳ್ಳಿ, ಇಲ್ಲ 156(3) ರೆಫರ್ ಮಾಡಿ ಅಂತ ಕೇಳೋದು. ಅದು ಮಾಡ್ತೀವಿ.
ಅದು 21ನೇ ತಾರೀಕು. ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಆಲೋಚನೆ ಮಾಡಿ, ಯಾಕಂತೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ, ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋದು ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ. ಈಗ ಸಂತೋಷ ಅದು ಇದನ್ನು ಈ ಸ್ಯಾಂಕ್ಷನನ್ನು ನಾವು ಕೋರ್ಟ್ ಆದೇಶ ಬರಬೇಕು. ಕೋರ್ಟ್ ಆದೇಶ ಕೊಡ್ತದೆ 156 ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಆಗ FIR ರಿಜಿಸ್ಟರ್ ಮಾಡಿ ಮುಂದುವರಿಸಿ. ಯಾವಾಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಯಿತು, ಅದೇ ತಕ್ಷಣ ಇಡೀ ರಾಜ್ಯಾದ್ಯಂತ ಸಿಎಂ ಪರ ಪ್ರತಿಭಟನೆಗಳು ಜೋರಾದವು. ರಾಜ್ಯಪಾಲರ ನಡೆಗೆ ಆಕ್ರೋಶ ಭುಗಿಲೆದ್ದಿದೆ. ದಾವಣಗೆರೆಯಲ್ಲಿ ಕುರುಬ ಸಮುದಾಯದ ಕಿಚ್ಚು ಜೋರಾಗಿದೆ. ಗಾಂಧಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಣಾಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೋರಾಟಗಾರರು. ಜೊತೆಗೆ ಪೊಲೀಸರ ಮಧ್ಯೆ ವಾಗ್ವಾದ, ತಳ್ಳಾಟ, ಮಾತಿನ ಚಕಮಕಿ ಎಲ್ಲವೂ ಜೋರಾಗಿದೆ. ಕೇಂದ್ರದ ತಾಳಕ್ಕೆ ರಾಜ್ಯಪಾಲರು ಕುಣಿತಿದ್ದಾರೆ ಅಂತ ಹೇಳಿ ಕಿಡಿಕಾರ್ತಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳಿದ್ರು, ಕೇಂದ್ರ ಸರ್ಕಾರದ ಪರವಾಗಿ ರಾಜ್ಯಪಾಲರು ಕೆಲಸ ಮಾಡ್ತಿದ್ದಾರೆ, ಇದು ಷಡ್ಯಂತ್ರ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಇದೇ ಬೆನ್ನಲ್ಲೇ ಅವರ ಅಭಿಮಾನಿಗಳು ಕೂಡ ಈಗ ರಾಜ್ಯಾದ್ಯಂತ ನೋಡಿ, ಇದು ದಾವಣಗೆರೆಯಲ್ಲಿ ನೋಡ್ತಿರುವಂಥ ದೃಶ್ಯ ನೀವು, ಬೃಹತ್ ಪ್ರತಿಭಟನೆಯನ್ನೇ ಹಮ್ಮಿಕೊಂಡಿದ್ದಾರೆ. ರಾಜ್ಯಪಾಲರ ನಡೆಗೆ ಆಕ್ರೋಶ ಭುಗಿಲೆದಿದೆ ನೋಡಿ. ಟೈರನ್ನ ಜೊತೆಗೆ ಪ್ರತಿಕೃತಿಯನ್ನ ಸುಟ್ಟು ಬೆಂಕಿಯಲ್ಲಿ ಸುಡುವ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸೋದು, ಹೀಗೆ ರಾಜ್ಯದ ಅನೇಕ ಕಡೆ ಪ್ರತಿಭಟನೆಗಳು ಜರುಗಿವೆ. ನೋಡಿ, ಇವತ್ತು ಯಾವ್ಯಾವ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಪ್ರತಿಭಟನೆಯ ಕಿಚ್ಚು ಜೋರಾಗಿತ್ತು ಅನ್ನುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲೂ ಕೂಡ ಪ್ರತಿಕೃತಿಯನ್ನು ಸುಟ್ಟು ಟೈರ್ಗೆ ಬೆಂಕಿ ಹಚ್ಚುವ ಮುಖಾಂತರ ಪ್ರತಿಭಟನೆ ಮಾಡಿದ್ರು. ಕಲಬುರಗಿಯಲ್ಲೂ ಕೂಡ ಬ್ಯಾನರ್ ಹಿಡಿದು ಸಿಎಂ ಪರವಾಗಿ ಘೋಷಣೆ ಕೂಗುತ್ತಾ ರಾಜ್ಯಪಾಲರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಪ್ರತಿಭಟನೆ ಮಾಡಿದ್ರು. ಮತ್ತೊಂದು ಕಡೆ ರಾಜಭವನದ ಮುಂಭಾಗ ದೊಡ್ಡ ಹೈಡ್ರಾಮವೇ ನಡೆದೋಯ್ತು. ರಾಜ್ಯಪಾಲರನ್ನ ಭೇಟಿ ಮಾಡಲು ಬಂದಂಥ ಅಭಿಮಾನಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಇನ್ನು ಯಾದಗಿರಿಯಲ್ಲೂ ಕೂಡ ಟೈರ್ಗೆ ಬೆಂಕಿ ಹಚ್ಚಿ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಿದ್ದಾರೆ ನೋಡ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಠಲ್, ದಾವಣಗೆರೆಯಲ್ಲಿ ಯಾವ ರೀತಿ ಇದೆ ಪ್ರತಿಭಟನೆಯ ಕಿಚ್ಚು, ಮತ್ತಷ್ಟು ವಿವರಣೆ ನೀಡ್ತಾ ಹೋದ್ರೆ. ಖಂಡಿತ ದೇವಿತ್ತು. ಏನಂತಂದರೆ CM ಸಿದ್ದರಾಮಯ್ಯನವ್ರಿಗೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಏನು ಹೋಗ್ತಾ ಇದ್ದಂತೆ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅಭಿಮಾನಿಗಳಲ್ಲಿ ಸಾಕಷ್ಟು ಆಕ್ರೋಶ ಸಹ ಹೊರಹೊಮ್ಮಿರುವಂಥದ್ದು. ಸೊ ಇನ್ನಲ್ಲಿ ದಾವಣಗೆರೆಯ ಗಾಂಧಿ ವೃತ್ತದಲ್ಲಿ ಏನು ಅಹಿಂದ ನಾಯಕರು ಮತ್ತು ಸಿದ್ದರಾಮಯ್ಯ ಅಭಿಮಾನಿ ಬಳಗದವರು ಏನು ರಾಜ್ಯಪಾಲರ ವಿರುದ್ಧ ಒಂದು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ಮಾಡ್ತಾರೆ. ಏನು ಟೈರ್ಗೆ ಸಹ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕ್ತಾರೆ. ಏನು ರಾಜ್ಯಪಾಲರು ನೀಡಿರುವಂಥ ಪ್ರಾಸಿಕ್ಯೂಷನನ್ನು ಹಿಂಪಡಿಬೇಕನ್ನುವಂಥ ಒಂದು ಆರೋಪವನ್ನು ಒತ್ತಾಯವನ್ನು ಸಹ ಈಗ ಸಿದ್ದರಾಮಯ್ಯ ಅಭಿಮಾನಿಗಳು ಮಾಡ್ತಾರೆ. ಈ ವೇಳೆ ಏನು ಟೈರ್ಗೆ ಬೆಂಕಿ ಹಚ್ಚುವ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳಂದರೆ ಪ್ರತಿಭಟನಾ ನಿರತರಿಗೆ ಮಧ್ಯೆ ಮಾತಿನ ಚಕಮಕಿಯೂ ಸಹ ನಡೆಯುತ್ತೆ, ಕೆಲವಷ್ಟು ವಾಗ್ವಾದಗಳು ಸಹ ಆಗುತ್ತೆ. ಅದರ ಜೊತೆಗೆ ಏನು ದಿವಿತ್ ಪೊಲೀಸರ ಮಾತನ್ನು ಮೀರಿ ಸಹ ಏನು ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಸಹ ಹೊರಹಾಕುವಂಥ ಒಂದು ಕೆಲಸವನ್ನು ದಾವಣಗೆರೆಯಲ್ಲಿ ಮಾಡಿರುವಂಥದ್ದು. ದಿವಿತ್ ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಪರ ನಿಜಕ್ಕೂ ಏನು ಕಾರ್ಯಕರ್ತರು ಇಲ್ಲಿ ಕಿಡಿಕಾರಿದ್ರನ್ನ ನೋಡ್ಬೋದು. ದಿವಿತ್. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೇಕು
ಮೈಸೂರು ರಾಜಭವನ, ಬೆಂಗಳೂರಿನ ರಾಜಭವನ, ಕಲಬುರಗಿ, ಯಾದಗಿರಿ, ಚಿಕ್ಕಮಗಳೂರಲ್ಲೂ ಕೂಡ ಪ್ರತಿಭಟನೆಯ ಜೋರಾಗಿದೆ. ದಾವಣಗೆರೆಯಲ್ಲೂ ಕೂಡ ಯಾವ ರೀತಿಯಾಗಿ ಪ್ರತಿಭಟನೆಯ ಕಿಚ್ಚಿತ್ತು ಎಲ್ಲ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟಿನಲ್ಲಿ ಇವರೆಲ್ಲರ ಆಕ್ರೋಶ ಒಂದೇ, ಇವರೆಲ್ಲರೂ ಕೂಡ ಹೇಳ್ತಾ ಇರೋದೊಂದೇ, ಇದು ರಾಜಕೀಯ ಷಡ್ಯಂತ್ರ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಓಕೆ, ಮುಂದೇನು ಹಾಗಾದ್ರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಕೊಟ್ಟಿರೋದ್ರಿಂದ ಏನಾಗಬಹುದು, ಜೊತೆಗೆ ಪ್ರತಿಭಟನೆಯ ಕಿಚ್ಚು ಯಾವ ರೀತಿ ಆಗ್ತಾ ಇದೆ ಗಮನಿಸ್ತಾ ಇದ್ದೀರಾ. ಮೈಸೂರಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮುಖಾಂತರ ಸಿದ್ದರಾಮಯ್ಯನವರ ಪರವಾಗಿ ಪ್ರತಿಭಟನೆ ಮಾಡಿರೋದು. ರಾಜಭವನ ಬೆಂಗಳೂರಿನಲ್ಲಿ ದೊಡ್ಡ ಹೈಡ್ರಾಮವೇ ನಡೆದೋಯ್ತು. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಸರಪಳಿ ನೃತ್ಯವನ್ನು ಮಾಡುವ ಮುಖಾಂತರ ಮಧ್ಯಭಾಗದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಕಡೆ ಯಾದಗಿರಿಯಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅಲ್ಲೂ ಕೂಡ ಟೈರ್ಗೆ ಬೆಂಕಿ ಹಚ್ಚುವ ಮುಖಾಂತರ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಸಿದ್ದರಾಮಯ್ಯನವರ ಅಭಿಮಾನಿಗಳು ಜೊತೆಗೆ ಕುರುಬ ಸಮುದಾಯದವರೆಲ್ಲರೂ ಕೂಡ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇನ್ನು ದಾವಣಗೆರೆಯಲ್ಲೂ ಕೂಡ ನೋಡಿ ಯಾವ ರೀತಿಯಾಗಿ ವೆಹಿಕಲ್ಸ್ ಬರ್ತಿದ್ರು ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ನಿರ್ಮಾಣ ಮಾಡಿ ಮಧ್ಯಭಾಗದಲ್ಲಿ ಬೆಂಕಿಯನ್ನು ಹಾಕುವ ಮುಖಾಂತರ ಪ್ರತಿಭಟನೆಯನ್ನು ಮಾಡಿದ್ರು. ಈಗ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗುತ್ತಾ? ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗುತ್ತಾ FIR? ಮೈಸೂರು ಲೋಕಾಯುಕ್ತಕ್ಕೆ ಮೊದಲು ದೂರು ಕೊಡೋದು ಕೊಟ್ರೆ, ಲೋಕಾಯುಕ್ತಕ್ಕೆ TJ ಅಬ್ರಹಾಂ ಈಗ ಆಲ್ರೆಡಿ ದೂರು ನೀಡಿದ್ರು. ಹೀಗಾಗಿ ಮೈಸೂರು ಲೋಕಾಯುಕ್ತದಲ್ಲಿ FIR ಆಗುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಯಿತು ಅಂತಂದ್ರೆ ನೆಕ್ಸ್ಟ್ ಸೆಕೆಂಡಲ್ಲೇ ತನಿಖೆ ಚುರುಕು ಪಡೆದುಕೊಳ್ಳುತ್ತೆ ಮತ್ತಷ್ಟು. ಹಾಗಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿರೋದ್ರಿಂದ ಮೊದಲು FIR ಆಗೋದು ಅಲ್ಲಿ, ಅಂದರೆ ಮೊದಲೇ ಅಲ್ಲಿ ದೂರು ಕೊಟ್ಟಿರೋದ್ರಿಂದ ದೂರುದಾರ TJ ಅಬ್ರಹಾಂ ಅಲ್ಲಿ ದೂರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೈಸೂರು ಲೋಕಾಯುಕ್ತದಲ್ಲಿ FIR ಆಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಧ್ರುವ, FIR ಆಗುವ ಸಾಧ್ಯತೆ ಇದೆಯಾ? ಏನ್ ಹೇಳ್ತೀರಿ ಮಾಹಿತಿ? ನಿಕೇಶ್, ಮುಖ್ಯವಾಗಿ ಇದೇ ವಿಚಾರ. ಈಗ ಮೂಡ ಹಗರಣ ಆಗಿರುವಂತದ್ದು ಕೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ವಾ, ಹೀಗಾಗಿ ಈ ಮೈಸೂರಲ್ಲಿ ಈ ಒಂದು ಲೋಕಾಯುಕ್ತದಲ್ಲಿ FIR ಅನ್ನ ಮಾಡಿ ಅಂತ ಹೇಳಿ ರಾಜ್ಯಪಾಲರು ಕೂಡ ಅನುಮತಿಯನ್ನ ನೀಡಿದ್ದಾರೆ. ಲೋಕಾಯುಕ್ತ ತನಿಖೆಯನ್ನ ಕೂಡ ನಡೆಸಬೇಕಾಗಿದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ನಾವೀಗ ಲೋಕಾಯುಕ್ತ ದೂರು ಎಲ್ಲಿ FIR ಎಲ್ಲಿ ದಾಖಲೆ ಆಗುತ್ತೆ, ತನಿಖೆ ಎಲ್ಲಿಂದ ಆರಂಭ ಆಗುತ್ತೆ ಅಂತ ನೋಡೋದಾದ್ರೆ ಮೈಸೂರು ಲೋಕಾಯುಕ್ತದಲ್ಲಿ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ CM ವಿರುದ್ಧ ಈಗ FIR ದಾಖಲಾಗುವಂತಹ ಚಾನ್ಸಸ್ಗಳು ಜಾಸ್ತಿ ಆಗಿದ್ದಾವೆ ಅನ್ನುವಂಥದ್ದು ಈಗ ನಾವು ಕೇಳಿ ಬರ್ತಾ ಇರುವಂತಹ ವಿಚಾರವಾಗಿದೆ. ಹೀಗಾಗಿ ಮೈಸೂರು ಲೋಕಾಯುಕ್ತದಲ್ಲೇ ಈ ಒಂದು FIR ದಾಖಲಾಗಿ ಅಲ್ಲಿಂದನೇ ತನಿಖೆ ಆರಂಭವಾಗುತ್ತೆ CM ವಿರುದ್ಧ ಎನ್ನುವಂಥದ್ದು ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಆಗಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ.